ಅಂತೂ ಹಿಡ್ದಾಟನ ಸಾಧಿಸ್ಬಿಟ್ಟೆ ಕಣೆ. ಅವಳು ಮುಂಚೆಯಿಂದೇನು ಹಾಗೇನೆ, ಹಿಡ್ದಿದ್ದ ಹಠ ಆಗೋ ತನಕ ಬಿಡಲ್ಲ. ತಗೋಶ್ರೀ. ಥ್ಯಾಂಕ್ ಯು. ಸಾರಿ ಮಾಮ್, ನಾನು ಅಡ್ವಾನ್ಸ್ ತರದನ್ನ ಲೇಟ್ ಮಾಡಿದೆ ಅಂತ ನೀವೇ ಅರೇಂಜ್ ಮಾಡಿಬಿಟ್ರಿ. ಸುಮ್ಮನೆರೋ, ಅಮ್ಮ ಮಾಡಿದ್ರೇನು ಮಗ ಮಾಡಿದ್ರೇನು ಎರಡು ಒಂದೇ ತಾನೆ. ಅದಕ್ಕೆ ತೊಳಿ. ಅಂತೂ ನಮ್ಮ ಬೇಬಿ ದಯಿಂದ ನಮ್ದು ಅಂತ ಒಂದು ಮನೆ ಆಯ್ತಪ್ಪ. ಮನೇಲಿ ನಾವು ಒಂದು ಹೊತ್ತು ಊಟ ಮಾಡಿದ್ರು ಸಾಕು, ನೆಮ್ಮದಿಯಿಂದ ಇರ್ತೀವಿ. ಹೌದಕ್ಕ. ಅಲ್ಲ ಆ ಮನೇಲಿ ಆ ಸುನಂದಮ್ಮನ ಕೈಲಿ ಅನ್ಸ್ಕೊಂಡು ಸಾಕಾಗಿ ಹೋಗ್ಬಿಟ್ಟಿತ್ತು. ಆ ಸುನಂದಮ್ಮನವ್ರಿಗೆ ನಮ್ಗೆ ಅಂದು ಅಭ್ಯಾಸ ಆಗೋಗಿದೆ. ಬೋರ್ ಆಯ್ತು ಅಂತ ಈ ಕಡೆ ಬಂದ್ಬಿಟ್ರೆ ಕಷ್ಟ ಇಲ್ಲ. ಆ ಸುನಂದಮ್ಮ ಏನಾದ್ರೂ ಈ ಮನೆಗೆ ಕಾಲಿಡ್ಲಿ ಕಾಲೇ ಕತ್ತರಿಸ್ಬಿಡ್ತೀನಿ. ಬೇಬಿ ನೋಡ್ಕೊಂಡು ಮಾತಾಡೆ. ಜಾನ್ವಿ ಇಲ್ಲೇ ನಿಂತಿದ್ದಾಳ. ತಪ್ಪಿಲ್ಲ ಬಿಡಿ, ಅವರು ನಿಮ್ಮೆಲ್ಲರ ಮನಸ್ಸನ್ನ ಅಷ್ಟೇ ನೋಯಿಸಿದ್ದಾರೆ. ಇಂಥ ಟೈಮಲ್ಲಿ ಅವ್ರ ಬಗ್ಗೆ ಮಾತಾಡಿ ನಾವ್ಯಾಕೆ ನಮ್ಮ ಮನಸ್ಸನ್ನು ಕಹಿ ಮಾಡ್ಕೋಬೇಕು? ಬಿಟ್ಟಾಕೆ ಮನೆ ವಿಷಯನಾ? ಹೌದು, ಇನ್ಮೇಲಾದ್ರೂ ಈ ಚಿಕ್ಕ ಅರಮನೆಯಲ್ಲಿ ನಾವೆಲ್ಲರೂ ಖುಷಿಯಾಗಿರ್ಬೋದು. ಹೌದೌದು, ಇಲ್ಲಿ ಎಲ್ಲ ಕೆಲಸ ಎಲ್ಲರೂ ಹಂಚ್ಕೊಂಡು ಮಾಡಬೇಕು. ಅಲ್ಲಿ ತರ ಕೆಲಸ ಹೇಳಿದ್ರೆ ಬೇಜಾರು ಮಾಡ್ಕೋಬಾರ್ದು. ಅಮ್ಮ ಬೇಜಾರಾಗಿ ಮಾಡ್ಕೋತೀವಿ ಹೇಳಿ, ಇದು ನಮ್ಮ ಮನೆ ಅಲ್ವೇನೆ ಬೇಬಿ? ನಂಗೇನು ಬೇಜಾರಿಲ್ಲ. ತಗೋ, ಯಾಕೆ ಹಾಗೆ ನೋಡ್ತಾ ಇದೀಯಾ? ಅದು ನಿಮ್ಮ ನೆಕ್ಲೆಸ್ನ ನೆಕ್ಲೆಸಾ? ಯಾರೇ ಕೊಟ್ಟಿದ್ ಬೇಬಿ? ಗಿಫ್ಟ್ ಬಂತು.